ನಮಸ್ತೆ ವೀಕ್ಷಕರೇ, ಮೊದಲನೇದಾಗಿ ನಾನು ಎಲ್ಲರಿಗೂ ಧನ್ಯವಾದ ಹೇಳಬೇಕು, ಎಲ್ಲ ವೀಕ್ಷಕರಿಗೂ. ಯಾಕೆಂದರೆ ಒಂದು 25 ದಿನಗಳಲ್ಲಿ ಈ ಗ್ರಹಣದ ಪರಿಣಾಮ ಹೇಗಿರುತ್ತೆ ಅನ್ನೋ ವಿಡಿಯೋ ನಾನು ಸೀರೀಸ್ ಮಾಡ್ತಾ ಇದ್ದೀನಲ್ಲ, ಇನ್ನೂ ನಾನು ಕಂಪ್ಲೀಟು ಮಾಡಿಲ್ಲ. ಮೀನರಾಶಿಯವರು ಆಗಲೇ 10,000 ಜನ ನೋಡಿದ್ದಾರೆ, ಹಾಗೆ ಒಂದು 160 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಧನ್ಯವಾದ. ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಹಾಗೆಯೇ ಈ ವಿಡಿಯೋ ನೋಡಬೇಕಾದ್ರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ಅತಿ ಶೀಘ್ರದಲ್ಲಿ ನಾನು ಮಾಸಿಕ ಗೋಚಾರ ಫಲಗಳನ್ನು ಶೇರ್ ಮಾಡ್ತೀನಿ. ಅದರೊಟ್ಟಿಗೆ ನಾನು ನೋಡ್ತಾ ಇದ್ದೀನಿ, ಎಷ್ಟೋ ಜನಗಳಿಗೆ ಆರ್ಥಿಕ ಸಮಸ್ಯೆ ಇವಾಗ ಜಾಸ್ತಿ ಆಗ್ತಾ ಇದೆ, ಅದರಲ್ಲೂ ಯುದ್ಧದಿಂದ ಜಾಸ್ತಿ ಆಗಿದೆ. ಸೊ ನಾನು ಅತಿ ಶೀಘ್ರದಲ್ಲಿ ನಿಮಗೆ ಈ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೋಸ್ಕರ ಒಂದು ವೇದಿಕ್ ರೆಸಲ್ಯೂಷನ್ ಅಂದರೆ ವೈದ್ಯಕೀಯ ಪುರಾತನ ಕಾಲದಿಂದ ತುಂಬ ಪರಿಣಾಮಕಾರಿಯಾದಂಥ ರೆಸಲ್ಯೂಷನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇದು ಯಾವ ಬುಕ್ಕಲ್ಲೂ ಬರೆದಿಲ್ಲ, ಆಯಿತೆ. ಇನ್ನೊಂದೇನಪ್ಪ ಅಂದರೆ, ಈ ವಿಷಯ ಗುರುಮುಖೇನ ಪಡೆದದ್ದು, ಏನು ಹೇಳಿ, ಗುರುಗಳಿಂದ ಪಡೆದದ್ದು, ಇವತ್ತಿಂದಲ್ಲ. ನನಗೆ ಯಾರು ಗುರುಗಳಿದ್ರು ಅವ್ರ ಗುರುಗಳು ಅಲ್ಲಿಂದ ಹಸ್ತಾಂತರ ಆಗಿರೋದು. ಅದು ಜಾಸ್ತಿ ನಾನು ಎಲ್ಲರಿಗೂ ಕೊಟ್ಟಿಲ್ಲ. ಇನ್ನೊಂದೇನಪ್ಪ ಅಂದರೆ, ನಮ್ಮ ಗುರುಗಳು ಹೇಳಿದರು, ಯಾವಾಗಲೂ ಇಂಥ ವಿಷಯಗೆಲ್ಲ ಕೊಡಬೇಕಾದ್ರೆ ಫಸ್ಟ್ ಜನಗಳಿಗೆ ಅದ್ರ ಬಗ್ಗೆ ಕಾಳಜಿ ಇರಬೇಕು, ಗೌರವ ಇರಬೇಕು, ಭಕ್ತಿ ಇರಬೇಕು, ಶ್ರದ್ಧೆ ಇರಬೇಕು, ಅಂಥವ್ರಿಗೆ ಕೊಡಬೇಕು. ಸುಮ್ಮನೆ ಎಲ್ಲರೂ ಕೊಡೋದಲ್ಲ. ಹಾಗಾಗಿ ಇಷ್ಟು ದಿನ ನನ್ನ ಹತ್ರನೂ ಎಷ್ಟು ಜನ ಬಂದ್ರೂ ನಾನು ಎಲ್ಲರಿಗೂ ಕೊಡ್ತಿರ್ಲಿಲ್ಲ. ತುಂಬಾ ಅನಿವಾರ್ಯ ಇದೆ, ತುಂಬ ಕಷ್ಟದಲ್ಲಿದ್ದಾರೆ, ಅಂಥವ್ರಿಗೆ ನಾನು ಕೊಡ್ತಾಯಿದ್ದೆ, ಆಯಿತೆ. ಸೊ ಇವಾಗ ಪರಿಸ್ಥಿತಿ ನೋಡ್ಬಿಟ್ಟು ಈ ವಿಡಿಯೋ ಮೂಲಕ ನಿಮ್ಗೆ ಶೇರ್ ಮಾಡ್ತೀನಿ. ಇದರಿಂದ ಅದನ್ನ ನೀವು ಪ್ರಯತ್ನ ಮಾಡಿದ್ರೆ ನೀವು ಮಾಡಬಹುದು. ಏನು ಖರ್ಚಿಗೆ ಏನು ಜಾಸ್ತಿ ಇಲ್ಲ. ಜಾಸ್ತಿ ಅಂದರೆ ಹಬ್ಬ ಅಂದರೆ 100-200 ರೂಪಾಯಿ, ಅದು ಹೆಚ್ಚು. 100 ರೂಪಾಯಿ ಒಳಗೂ ಆಗ್ಬಿಡುತ್ತೆ ಕೆಲಸ. ಆದರೆ ನಿಮ್ಮ ಭಕ್ತಿ ಬೇಕು ಮೇಯ್ನಾಗಿ. ಅದು ತುಂಬ ಒಳ್ಳೆ ಸನ್ನಿವೇಶ ಬರ್ತಾ ಇದೆ. ಏನಪ್ಪ ಅಂದರೆ, ಗುರು ಕಟಕ ರಾಶಿಗೆ ಬರ್ತಿದ್ದಾರಲ್ವ, ಆ ಕಟಕ ರಾಶಿಗೆ ಬಂದಾಗ ಪುನರ್ವಸು ನಕ್ಷತ್ರದಿಂದ ಪುಷ್ಯ ನಕ್ಷತ್ರ ಎಂಟ್ರಿ ಕೊಡ್ತಾರೆ ನೋಡಿ. ಆವಾಗ ಸಾಕಷ್ಟು ಸಮಯ ಇರುತ್ತೆ ಎಲ್ಲರಿಗೂ ಮಾಡಲಿಕ್ಕೋಸ್ಕರ. ಸೊ ಹಾಗಾಗಿ ವೆಲ್ ಇನ್ ಅಡ್ವಾನ್ಸ್ ಬರೋ ತಿಂಗಳಲ್ಲಿ ನಾನು ಅದನ್ನು ವಿಡಿಯೋ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಐಕಾನ್ ಮಾಡಿದ್ಮೇಲೆ ಆ ವಿಡಿಯೋ ಹಾಕಿದ ತಕ್ಷಣ ನಿಮ್ಮ ಹತ್ರ ರೀಚ್ ಆಗುತ್ತೆ. ಆವಾಗ ಅದನ್ನು ನೀವು ಫಾಲೋ ಮಾಡ್ಬೋದು. ಬೈ ಚಾನ್ಸ್ ನೀವು ಮತ್ತೆ ನೋಡಬೇಕು, ಅದೇನಾದ್ರು ಮಿಸ್ ಆಗಿದೆ, ನಿಮ್ಗೆ ಅರ್ಥ ಆಗಲಿಲ್ಲ, ಏನೋ ಮಾಡಬೇಕು, ಇನ್ನೊಂದ್ಸರಿ ನೋಡಬೇಕು, ಇಲ್ಲ ಮರ್ತೋಗಿದ್ರೆ ನೋಡಬೇಕು ಅಂದಾಗ ಅದು ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇವಾಗ ಧನುರಾಶಿದು ಈ ವಿಡಿಯೋನಲ್ಲಿ ಧನುರಾಶಿಯವರ 90 ದಿನಗಳ ಗ್ರಹಣದ ನಂತರ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ಧನುರಾಶಿನಲ್ಲಿ 4 ಪಾದಗಳು, ಮೂಲ ನಕ್ಷತ್ರ ಮತ್ತು ಪೂರ್ವಾಷಾಢ ನಕ್ಷತ್ರ 4 ಪಾದಗಳು ಇದೆ. ಆಮೇಲೆ ಉತ್ತರಾಷಾಢ ನಕ್ಷತ್ರ ಮೊದಲನೇ ಪಾದ ಐತೆ, ಆಯ್ತಾ. ಮೂಲ ನಕ್ಷತ್ರದ ಅಧಿಪತಿ ಬಂದು ಕೇತು, ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಬಂದು ಶುಕ್ರ, ಮತ್ತು ಉತ್ತರಾಷಾಢ ನಕ್ಷತ್ರದ ಅಧಿಪತಿ ಬಂದು ಸೂರ್ಯ. ಇವಾಗ ಮೊದಲನೇದಾಗಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂದರೆ, ಧನುರಾಶಿ ಅಧಿಪತಿ ಎಲ್ಲಿದ್ದಾರೆ? ಸಪ್ತಮದಲ್ಲಿದ್ದಾರೆ. ಎಲ್ಲಿಂದ? ಧನುರಾಶಿಯಿಂದ ಸಪ್ತಮದಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿದ್ದಾರೆ. ಸೊ ಅದು ಏನು ವಕ್ರಗತಿಲಿದ್ದಾರೆ, ಆಯ್ತಾ. ಆಮೇಲೆ ಗ್ರಹಣ ನಡೀತಾ ಇರೋದಲ್ಲಿ ತೃತೀಯ ಮತ್ತು ನವಮ ಭಾವದಲ್ಲಿ, ಅಲ್ಲೇ ಜಾಸ್ತಿ ಪ್ರಭಾವ ಜಾಸ್ತಿ ಬೀಳ್ತಾ ಇರೋದು. ಇವಾಗ ತೃತೀಯದಲ್ಲಿ ರಾಹು, ಸೂರ್ಯ, ಕುಜ, ವಕ್ರಬುಧ ಇದ್ದಾರೆ. ಹಾಗೆಯೇ ನವಮದಲ್ಲಿ ಕೇತು ಮತ್ತು ಚಂದ್ರ ಇದ್ದಾರೆ. ಮುಖ್ಯವಾಗಿ ಚತುರ್ಥದಲ್ಲಿ ಶುಕ್ರ ಮತ್ತು ಶನಿ ಇದ್ದಾರೆ, ಆಯ್ತೆ. ಇವಾಗ ಮೂಲ ನಕ್ಷತ್ರಕ್ಕೆ ಮೇಯ್ನ್ ಆಗಿ ನಾವು ಯೋಚನೆ ಮಾಡಬೇಕಂದ್ರೆ ನವಮ ಸ್ವಲ್ಪ ಕನ್ಸಿಡರ್ ಮಾಡಬೇಕು. ಹಾಗೆಯೇ ಪೂರ್ವಾಷಾಢ ನಕ್ಷತ್ರಕ್ಕೆ ನೋಡಬೇಕಾದ್ರೆ ಚತುರ್ಥ ಭಾವ ಕನ್ಸಿಡರ್ ಮಾಡಬೇಕು. ಆಮೇಲೆ ಉತ್ತರಾಷಾಢ ನಕ್ಷತ್ರಕ್ಕೆ ನೋಡಬೇಕಾದ್ರೆ ತೃತೀಯ ಭಾವ ಕನ್ಸಿಡರ್ ಮಾಡಬೇಕು. ಅಂದರೆ ಅಲ್ಲಿಂದ ಮೂಲ ಕನೆಕ್ಟ್ ಆಗೋದು, ಯಾವ ರೀತಿ ರೆಸಲ್ಯೂಷನ್, ಯಾವ ರೀತಿ ಪರಿಣಾಮ ಇರುತ್ತೆ ಅನ್ನೋದು, ಆಯ್ತಾ. ಸೊ ಫಸ್ಟ್ 3 ಪಾಯಿಂಟ್ ಧನುರಾಶಿ ಅರ್ಥ ಮಾಡ್ಕೋಬೇಕು. ಒಂದು, ವಕ್ರ ಗುರು ಇದ್ದಾರೆ ಸಪ್ತಮದಲ್ಲಿ. ಅಂದರೆ ಅರ್ಥ, ಇವಾಗ ತಂದೆ ತಾಯಿ ಅಂತ ಹೇಳ್ಕೊಡಿ. ತಂದೆ ತಾಯಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ, ಅವ್ರ ಗುರು ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ತಂದೆ ತಾಯಿ ಚಿಕ್ಕ ಮಕ್ಕಳಾಗಿರಲಿ ದೊಡ್ಡ ಮಕ್ಕಳಾಗಿರಲಿ, ಮಕ್ಕಳು ತಪ್ಪು ಮಾಡಿದಾಗ ಬೈತಾರೆ, ಹೊಡಿತಾರೆ, ಬುದ್ಧಿ ಹೇಳ್ತಾರಲ್ವಾ. ಯಾವಾಗ ಬೈತಾರೆ, ಹೊಡಿತಾರೆ? ಏನಾದ್ರು ತಪ್ಪು ಮಾಡಿದಾಗ ಅಲ್ವಾ. ಇವಾಗ ನಾನು ಎಲ್ಲ ಧನುರಾಶಿಯವ್ರು ತಪ್ಪು ಮಾಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ವಕ್ರ ಗುರು ಆದಾಗ
ಅರ್ಥ ಏನಪ್ಪ ಅಂದರೆ ಏನೋ ನಿಮ್ಮಿಂದ ತಪ್ಪು ನಡೀತಾ ಇದೆ, ನಿಮ್ಮ ಬಿಹೇವಿಯರಲ್ಲಿರ್ಬೋದು, ನೀವು ಮಾತಾಡೋ ರೀತಿನಲ್ಲಿರ್ಬೋದು. ಯಾವಾಗ ಆಗ್ತಾ ಇದೆ ಅಂದರೆ ಯಾವಾಗ ಗುರು ವಕ್ರ ಇದಾರಲ್ಲ, ಸಪ್ತಮದಿಂದ ಯಾವಾಗ ವಕ್ರ ಇದಾವಲ್ಲ, ಏನೋ ನಿಮ್ಮ ಕಡೆಯಿಂದ ತಪ್ಪಾಗಿದೆ ಅಂದರೆ ಫಾರ್ ಎಕ್ಸಾಂಪಲು ಯಾರಿಗಾದರೂ ಬೈದಿದ್ದೀರೇನೋ, ಆ ಗುರುಗಳಿಗೆ ನೀವು ಬೈಯೋ ರೀತಿ ಇಷ್ಟ ಇರಲ್ಲ, ಇಲ್ಲ ಯಾರಿಗಾದ್ರೂ ಒಳ್ಳೇದು ಮಾಡೋದಿತ್ತು ಅಂತ ಕಾಣುತ್ತೆ. ಆವಾಗ ನೀವು ನನಗೇನು ಬೇಕು, ನಂದಷ್ಟು ನಾನು ನೋಡ್ಕೊಂಡ್ರೆ ಸಾಕು ಅಂತ ನೀವು ಸೈಲೆಂಟ್ ಆಗಿಬಿಟ್ರೆ ಅದು ಗುರುಗಳಿಗೆ ಇಷ್ಟ ಆಗಲ್ಲ. ಏನು ಹೇಳಿ, ಅದನ್ನು ಗುರುಗಳು ಇಷ್ಟ ಆಗಲ್ಲ. ಅವಾಗ ವಕ್ರ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಒಳ್ಳೆ ಪರಿಣಾಮ, ಏನು ಗುರುಬಲ ಇದೆ ಇಲ್ಲ ಅಂತಲ್ಲ, ಆ ಪರಿಣಾಮದಲ್ಲಿ ಒಂದು ಸ್ವಲ್ಪ ತಗ್ಗುತ್ತೆ. ಅದು ಹೆಂಗೆ ಅಂದರೆ ಯದ್ಭಾವಂ ತದ್ಭವತಿ ಅಂತಾರೆ, ಆಯ್ತಾ. ನಾವು ನಮ್ಮ ಭಾವನೆ ಹೆಂಗಿರುತ್ತೋ ಹಂಗೆ ನಡ್ಕೊಳ್ಳುತ್ತೆ. ಅಂದರೆ ಏನು ನೋಡ್ತೀವೋ ಹಂಗೆ ಇರುತ್ತೆ. ಇವಾಗ ಗುಲಾಬಿ ಹೂವು ನೋಡಿದ್ರೆ, ಗುಲಾಬಿ ಹೂವಿನ ಗಿಡ ನೋಡಿದ್ರೆ, ನಾವು ಬರೀ ಮುಳ್ಳು ಕಡೆಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಇನ್ ರಿಟರ್ನ್ ಮುಳ್ಳೆ ಸಿಗೋದು. ಸ್ವಲ್ಪ ಆ ಮುಳ್ಳಿನ ಗಿಡದಲ್ಲೂ ಹೂವು ಇದೆ, ಎಷ್ಟು ಚೆನ್ನಾಗಿದೆ, ಅದ್ರ ಸುಗಂಧ ಎಷ್ಟು ಚೆನ್ನಾಗಿದೆ, ಆ ಪರಿಮಳ ಎಷ್ಟು ಚೆನ್ನಾಗಿದೆ, ಅದನ್ನ ಅಪ್ರಿಷಿಯೇಟ್ ಮಾಡಿದ್ರೆ ಆ ಗಿಡಕ್ಕೂ ಒಂದು ಬೆಲೆ ಅಲ್ವಾ. ಹಂಗೆ ಗುರುಗಳು ಯೋಚನೆ ಮಾಡ್ತಾರೆ, ಇಂಥ ವ್ಯಕ್ತಿಗೆ ನಾನು ಎಲ್ಲರೂ ಹೇಳ್ತಾರೆ, ಕೆಲವರು ಒಳ್ಳೆಯವರು ಇರ್ತಾರೆ, ಮಿಕ್ಸ್ ಎಲ್ಲ ಇರ್ತಾರೆ, ಅಂದರೆ ಮಿಕ್ಸ್ಡ್ ಬಿಹೇವಿಯರಲ್ಲಿ ಇರೋದು ನಾನು ಹೇಳ್ತಾ ಇರೋದು ಧನುರಾಶಿನಲ್ಲಿ. ಸೊ ಅದು ಒಂದು. ಎರಡನೇದೇನಪ್ಪ ಅಂದರೆ ಚತುರ್ಥ ಭಾವದಲ್ಲಿ ಶನಿ ಮತ್ತು ಶುಕ್ರ, ಅಂದರೆ ಷಷ್ಠಮಾಧಿಪತಿ, ಲಾಭಾಧಿಪತಿ, ಹಾಗೆ ದ್ವಿತೀಯಾಧಿಪತಿ ಮತ್ತು ತೃತೀಯಾಧಿಪತಿ ಶನೇಶ್ವರ ಎಲ್ಲಿ ಚತುರ್ಥದಲ್ಲಿ ಇರೋದು. ಸೊ ಶನೇಶ್ವರ ಚತುರ್ಥದಲ್ಲಿ ಇದ್ಕೊಂಡು ದಶಮ ದೃಷ್ಟಿ, ಶನೇಶ್ವರ ಎಲ್ಲಿದ್ದಾರೆ ಅಲ್ಲಿಂದ ದಶಮ ದೃಷ್ಟಿ ಬಂದ್ಬಿಟ್ಟು ಧನುರಾಶಿ ಮೇಲೆ ಆಗ್ತಾ ಇದ್ದಾರೆ. ಸೊ ಅದರಿಂದ ಸ್ವಲ್ಪ ಎಫೆಕ್ಟ್ ಆಗುತ್ತೆ, ಇಲ್ಲ ಅಂತಲ್ಲ, ನಾನು ಅದನ್ನ ಹೇಳ್ತೀನಿ ಏನಂತ. ಬಟ್ ಇನ್ ಜನರಲ್ ಆಗಿ ಹೇಳ್ಬೇಕು ಅಂದರೆ ಸ್ವಲ್ಪ ಧನುರಾಶಿಯವರು ಈಗೋಯಿಸ್ಟಿಕ್ ಆಗಿರ್ತಾರೆ, ಧನುರಾಶಿಯವರು ಆಯ್ತಾ, ಈಗೋಯಿಸ್ಟಿಕ್ ಆಗಿರ್ತಾರೆ. ಆಮೇಲೆ ನಾನು ಹೇಳಿದ್ದೆ ಮಾತು, ನಾನು ಯೋಚನೆ ಮಾಡೋದೇ ಸರಿ, ನಾನತ್ವ ಬಂದ್ಬಿಡುತ್ತೆ, ಅಹಂಕಾರ ಅದರಿಂದ ಹೆಚ್ಚುತ್ತೆ. ಏನಕ್ಕೋಸ್ಕರ ಹೇಳಿದೆ, ಷಷ್ಠಮಾಧಿಪತಿ ಲಾಭಾಧಿಪತಿ ಅಲ್ಲಿ ಚತುರ್ಥದಲ್ಲಿ ಶನೇಶ್ವರನೊಟ್ಟಿಗಿದ್ದಾರೆ, ದ್ವಿತೀಯ ಮತ್ತು ತೃತೀಯದಲ್ಲಿ. ದ್ವಿತೀಯ ವಾಕ್ಸ್ಥಾನ, ಕುಟುಂಬ, ಧನಸ್ಥಾನ, ತೃತೀಯ ಕಮ್ಯುನಿಕೇಶನ್, ಚತುರ್ಥ ಪಬ್ಲಿಕ್, ಮನೆ, ವಾಹನ, ಸೌಖ್ಯ, ಏನು ಹೇಳಿ, ಇದೆಲ್ಲ ನಾವು ಕನ್ಸಿಡರ್ ಮಾಡ್ಬೇಕಾದ್ರೆ ಎಲ್ಲಿ ಧನುರಾಶಿ ಅವರು ಜಾಸ್ತಿ ಈ ರೀತಿ ಪ್ರಭಾವ ಬೀಳ್ತಾರೆ, ಈಗೋಯಿಸ್ಟಿಕ್ ನಾನತ್ವ ಎಲ್ಲಿ ಜಾಸ್ತಿ ತೋರಿಸ್ತಾರೆ ಅಂದರೆ, ಒಂದು ಅವ್ರ ಮನೆಯಲ್ಲಿ ಆಯ್ತಾ, ಸೆಕೆಂಡ್ ಅವ್ರು ಕಮ್ಯುನಿಕೇಟ್ ಮಾಡೋ ರೀತಿ ವರ್ತನೆ ಅಷ್ಟು ಚೆನ್ನಾಗಿರೋದಿಲ್ಲ. ಅಂದರೆ ಅವ್ರನ್ನ ಎಷ್ಟೇ ನಾಜುಕಾಗಿ ಮಾತಾಡಲಿ ಆಯ್ತಾ, ಆ ನಾಜುಕಾಗಿ ಮಾತಾಡಿದ್ರು ಕೆಲವೊಂದು ಹರ್ಟ್ ಮಾಡೋ ರೀತಿ ಮಾತಾಡ್ತಾರೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿ ಮಾತಾಡಬೇಕು, ಯಾರಿಗೂ ಹರ್ಟ್ ಮಾಡಬಾರ್ದು. ಒಂದು ವೇಳೆ ಮುಂದಿರೋ ವ್ಯಕ್ತಿ ತಪ್ಪೇ ಮಾಡಿರಲಿ ಪರವಾಗಿಲ್ಲ, ಪಬ್ಲಿಕ್ಲಿ ಹರ್ಟ್ ಮಾಡೋದು ಮಾಡಬೇಡಿ, ಯಾವತ್ತೇ ಆಗಲಿ ಮಾಡಬೇಡಿ. ಆಮೇಲೆ ಚತುರ್ಥ ಭಾವ ಪಬ್ಲಿಕ್ ಅಂತ ಹೇಳಿದ್ನಲ್ಲ, ಸೊ ಪಬ್ಲಿಕ್ ಒಟ್ಟಿಗೆ ಮಾತಾಡ್ಬೇಕಾದ್ರೆ ಮಾತಾಡೋದೇ ಇಲ್ಲ, ವರ್ತನೆ ಮಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯಾರಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಲೀಗಲ್ ಆಕ್ಷನ್ ತಗೊಳ್ಳೋದೇನಿದೆ ತಗೊಳ್ಳಿ ಆಯ್ತಾ. ಆದರೆ ಚತುರ್ಥ ಭಾವದಲ್ಲಿ ಶುಕ್ರ ಗಂಡಸರಿಗೆ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಪಬ್ಲಿಕ್ನಲ್ಲಿ ಯಾವುದೇ ಹೆಣ್ಣುಮಗಳು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಆಗಲಿ, ಇಲ್ಲ ನಿಮಗೆ ಜಗಳ ಮಾಡೋ ರೀತಿ ರೇಗಿಸೋದೇ ಆಗಲಿ, ಹಂಗೆಲ್ಲ ಮಾಡಿದ್ರೆ ಹುಷಾರಾಗಿರಿ, ಅಂಥ ಕಡೆ ನೀವು ತಲೆನೇ ಹಾಕ್ಬೇಡಿ. ಆಯ್ತಮ್ಮ, ನಿಮ್ಮ ಕತ್ತೆನೇ ಮುಂದೆ ನಮ್ಮ ಕುದುರೆನೇ ಇದೆ ಅಂತ ಸೈಲೆಂಟ್ ಆಗಿಬಿಡಿ. ಇನ್ನು ಹೆಣ್ಣು ಮಕ್ಳು ಇದಾರಲ್ವಾ, ಪಬ್ಲಿಕ್ನಲ್ಲಿರೋ ಹೆಣ್ಣು ಮಕ್ಕಳು, ಅಂದರೆ ನಾನು ಮನೇಲಿರೋ ಹೆಣ್ಣು ಮಕ್ಕಳು, ಇವಾಗ ಧನುರಾಶಿನಲ್ಲಿ ಯಾರು ಮೂಲ ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ ಇರ್ತಾರಲ್ಲ, ಇವ್ರಿಗೆ ನಾನು ಹೇಳ್ತಾ ಇರೋದು, ಅಂಥವರು ಯಾವುದೇ ಹೆಣ್ಮಕ್ಳ ಹತ್ರ ಜಗಳ ಮಾಡಬಾರ್ದು, ದ್ವೇಷ ಬೇಡ, ಅಸೂಯೆ ಬೇಡ. ಷಷ್ಠಮಾಧಿಪತಿ ಆಕ್ಟಿವೇಟ್ ಆಗ್ತಿದ್ದಾರೆ ಅಲ್ಲಿ. ಷಷ್ಠಮ ಸ್ಥಾನ ಅಂದರೆ ರೋಗ ಮತ್ತು ರಿಪುಗಳು, ಋಣ, ಇದೆಲ್ಲ ಇದೆಯಲ್ಲ. ಸೊ ಇದು ಎರಡನೇ ಪಾಯಿಂಟ್, ನಾವು ಹುಷಾರಾಗಿರ್ಬೇಕು. ಮೂರನೇ ಪಾಯಿಂಟ್ ಏನಪ್ಪ ಅಂದರೆ, ಕೇತು ಬಂದ್ಬಿಟ್ಟು ನವಮದಲ್ಲಿ ಕೂತ್ಕೊಂಡು ಧನುರಾಶಿ ನೋಡ್ತಿದ್ದಾರೆ. ಸೊ ಬೃಹಸ್ಪತಿ, ಈ ಕಡೆ ಬೃಹಸ್ಪತಿ, ಶನೇಶ್ವರ, ಕೇತು, ಮೂರು ಜನನು ಧನುರಾಶಿ ನೋಡ್ತಿದ್ದಾರೆ, ವೀಕ್ಷಣೆ ಮಾಡ್ತಿದ್ದಾರೆ. ಅದರೊಟ್ಟಿಗೆ ಗ್ರಹಣದ ಪ್ರಭಾವ. ಸೊ ಸ್ವಲ್ಪ ಹುಷಾರಾಗಿರ್ಬೇಕು. ಇವಾಗ ಮೂಲ ನಕ್ಷತ್ರದ ನಾನು ಹೇಳ್ತೀನಿ, ಮೂಲ ನಕ್ಷತ್ರದವರು ಯಾವುದೇ ಕಾರಣಕ್ಕೂ ಅಹಂ ಇರಬಾರ್ದು ಅವ್ರಿಗೆ. ಅವೆಲ್ಲ ಹೇಳ್ದಂಗೆ ಧನುರಾಶಿಗೆ ಈಗೋ ಅಂತ ಹೇಳಿದ್ನಲ್ವ, ಪರ್ಟಿಕ್ಯುಲರ್ ಆಗಿ ಅಹಂ ಇರಬಾರ್ದು. ಯಾಕಂದರೆ ಅವರು ಏನು ಯೋಚನೆ ಮಾಡಲ್ಲ ಸರಿ ತಪ್ಪು ಅನ್ನೋದನ್ನು ಆಯಿತಾ. ಸಿಕ್ಕಾಪಟ್ಟೆ ಧೈರ್ಯ ಇರುತ್ತೆ, ಏನು ಬೇಕಾದ್ರೂ ಮಾಡೋದು ಛಲ ಇರುತ್ತೆ, ಬುದ್ಧಿಶಕ್ತಿ ಇರುತ್ತೆ, ಹಾಗೇನೆ
ಧೈರ್ಯ ಇರುತ್ತೆ, ಧೈರ್ಯ ಸಿಕ್ಕಾಪಟ್ಟೆ ಇರುತ್ತೆ. ಯಾಕಂದರೆ ತೃತೀಯ ಭಾವದಲ್ಲಿ ಕುಜ ಇದ್ದಾರಲ್ಲ, ಸೂರ್ಯನೂ ಇದ್ದಾರಲ್ವ, ರಾಹು ಕೂಡ ಇದ್ದಾರೆ. ಧೈರ್ಯ ಸಿಕ್ಕಾಪಟ್ಟೆ ಇರುತ್ತೆ. ಆದರೆ ವಕ್ರ ಬುಧ ಇದ್ದಾರೆ. ಸೊ ಬುದ್ಧಿ ವರ್ಕ್ ಮಾಡಲ್ಲ. ಸುಮ್ಮನೆ ಅವನೇನೋ ಯಾರ್ದೋ ಬಗ್ಗೆ ಹಿಂಗಂತೆ ಹಂಗಂತೆ ಅಂತ ಹಿಂದ್ಗಡೆಯಿಂದ ಹೇಳ್ಕೊಟ್ರೆ ಹೇಳಿಕೆ ಮಾತು ಕೇಳಿ ಹಿಂದೆದು ಸರಿ ತಪ್ಪು ಏನು ಯೋಚನೆ ಮಾಡಿದಿರಾ ಜಗಳ ಮಾಡೋದೇ ಆಗಲಿ, ಆಮೇಲೆ ರ್ಯಾಶ್ ಡ್ರೈವ್ ಮಾಡೋದೇ ಆಗಲಿ, ರ್ಯಾಶ್ ಆಗಿ ಮಾತಾಡೋದೇ ಆಗಲಿ, ಅವಜ್ಯ ಪದಗಳನ್ನು ಬಳಸೋದೇ ಆಗಲಿ, ಅದೆಲ್ಲ ಮಾಡಬಾರ್ದು. ಹಂಗೆ ಮಾಡಿದ್ರೆ ಅವ್ರಿಗೇನು ಮುಂದೆ ಭಾಗ್ಯ ಪಡೆಯೋದಿರುತ್ತೋ ಅದನ್ನು ಹಾಳು ಮಾಡ್ಕೊಳ್ತಾರೆ. ಯಾಕಪ್ಪ ಅಂದರೆ ಅಷ್ಟಮಾಧಿಪತಿ ಚಂದ್ರ ಕೇತು ಒಟ್ಟಿಗಿದ್ದಾರೆ. ಚಂದ್ರ ಬಂದ್ಬಿಟ್ಟು ಮಿರರ್, ಕೇತು ಮತ್ತು ರಾಹು. ಓಕೆ, ನಾರ್ತ್ ನೋಡ್, ಸೌತ್ ನೋಡ್. ಆ ನೋಡಲ್ಲಿ ಇನ್ನೊಂದೇನಪ್ಪ ಅಂದರೆ ಇದು ಹೆಂಗಿದೆ ಅಂದರೆ ನಾರ್ತ್ ನೋಡು ಬಂದ್ಬಿಟ್ಟು ಮಿಥುನ, ಸೌತ್ ನೋಡ್ ಬಂದ್ಬಿಟ್ಟು ಧನುರಾಶಿ. ಆಯಿತಾ, ಇದು ಸ್ವಲ್ಪ ಉಲ್ಟಾ ಇದೆ. ಸೌತ್ ನೋಡ್ ಬಂದ್ಬಿಟ್ಟು ಮಿಥುನ ಕಡೆ ಹೋಗ್ತಾ ಇದೆ, ನಾರ್ತ್ ನೋಡ್ ಬಂದ್ಬಿಟ್ಟು ಧನುರಾಶಿ ಕಡೆ ಬರ್ತಾ ಇದೆ. ಸೊ ನೀವು ಏನೇ ಮಾಡೋಕೆ ಹೋದ್ರೂ ಅದರ ರಿಸಲ್ಟ್ ಉಲ್ಟಾನೇ ಆಗೋದು. ಅದರಲ್ಲೂ ನಿಮ್ಮ ಭಾಗ್ಯಸ್ಥಾನ, ನಿಮ್ಮ ಭಾಗ್ಯ ಅಂದ್ರೇನು, ನಿಮ್ಮ ಆಫೀಸ್ನಲ್ಲಿ ಇಲ್ಲ ಎಲ್ಲೇ ನೀವು ಕೆಲಸ ಮಾಡ್ತಾ ಇರಲಿ, ಆಯಿತಾ, ಗವರ್ಮೆಂಟ್ ಅಫಿಷಿಯಲ್ ಇರಲಿ, ಪಬ್ಲಿಕ್ ಎಂಪ್ಲಾಯಿ ಇರಲಿ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್ ಇರಲಿ, ಇಲ್ಲ ಅವ್ರದ್ದೇ ಒಂದು ಸ್ಮಾಲ್ ಸ್ಕೇಲ್ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇರಲಿ, ಇಲ್ಲ ಗಾಡಿ ಓಡಿಸೋರು ಇರಲಿ, ಅಂದರೆ ಕಾರ್ ಡ್ರೈವಿಂಗ್, ಆಟೋ ಓಡಿಸೋರು, ಯಾರೇ ಆಗಿರಲಿ, ಆಯಿತಾ, ಅವರ ಬಿಹೇವಿಯರ್ ತುಂಬಾ ಒರಟಾಗಿರುತ್ತೆ ಮತ್ತು ಯಾರಿಗೂ ಇಷ್ಟ ಆಗಲ್ಲ. ಅದರಿಂದ ಏನಾಗುತ್ತೆ, ಅವ್ರಿಗೆ ಬರತಕ್ಕಂಥ ಆಪರ್ಚುನಿಟೀಸ್ ದುಡ್ಡು ಮಾಡೋದಕ್ಕೆ ಆಗಲಿ, ಒಬ್ಬರು ಸಹಾಯ ತಗೊಳ್ಳೋದೇ ಆಗಲಿ ಅಂತ ಆಪರ್ಚುನಿಟಿನ ಅವರೇ ಕಳ್ಕೊಳ್ತಾರೆ. ಯಾಕೆಂದರೆ ಆ ವ್ಯಕ್ತಿಯ ವರ್ತನೆದೇ ಇಂಥ ಸಾಹಸನೇ ಬೇಡ, ದೂರ ಇಡಬೇಕು, ಆ ಥರ ಯೋಚನೆ ಮಾಡೋ ಪರಿಸ್ಥಿತಿ ಆಗ್ಬಿಡುತ್ತೆ. ಚೆನ್ನಾಗಿದೆ ಈ ಮನುಷ್ಯ, ಯಾಕೆ ಹಿಂಗೆ ಬಿಹೇವ್ ಮಾಡ್ತಿದ್ದಾನೆ ನನ್ನ ಹತ್ರ. ಕೇತು ಆಕ್ಟಿವೇಟ್ ಆಗಿಬಿಟ್ಟಿರ್ತಾರೆ, ಅದರಲ್ಲೂ ಜಾಸ್ತಿ ಪ್ರಭಾವ ಬೀಳ್ತಾರೆ. ಅದಾಯಿತು ಒಂದು. ಎರಡನೇದು, ಮೂಲ ನಕ್ಷತ್ರದವರ ಆರೋಗ್ಯ ಕೆಡುತ್ತೆ, ಅದರಲ್ಲಿ ಮಿಸ್ಸೇ ಇಲ್ಲ. ಯಾಕಪ್ಪ ಅಂದರೆ ಷಷ್ಠಮಾಧಿಪತಿ, ದ್ವಿತೀಯ ಮತ್ತು ತೃತೀಯಾಧಿಪತಿ ಚತುರ್ಥದಲ್ಲಿ ಇರಬೇಕಾದ್ರೆ ಮುಖ್ಯವಾಗಿ ಸಪ್ತಮದಿಂದ ಗುರು ವಕ್ರನಾಗಿ ತೃತೀಯ ಭಾವ ನೋಡ್ತಿದ್ದಾರೆ. ಅದೇ ತೃತೀಯ ಭಾವದಲ್ಲಿ ರಾಹು ಕೂತ್ಕೊಂಡು ಗುರು ನೋಡ್ತಿದ್ದಾರೆ. ಏನು ಹೇಳಿ? ಸೊ ಇಲ್ಲದೆಲ್ಲ ಆಲೋಚನೆ. ಫಸ್ಟ್ ಆಫ್ ಆಲ್ ಅಲ್ಲಿ ಬುಧನೂ ಇದ್ದಾರೆ, ವಕ್ರ ಬುಧ ಅಂದರೆ ಸಪ್ತಮಾಧಿಪತಿ ತೃತೀಯದಲ್ಲಿ ಪ್ರಭಾವಕ್ಕೊಳಗಾಗಿದ್ದಾರೆ ರಾಹುದು, ಸೂರ್ಯ, ಕುಜ. ಸೊ ಆ ಪ್ರಭಾವದಿಂದ ಮೂಲ ನಕ್ಷತ್ರದವರಿಗೆ ಹೈ ಬಿ ಪಿ ಚಾನ್ಸಸ್ ಇದೆ. ಹೈ ಬಿ ಪಿ ಆರ್ ಲೋ ಬಿ ಪಿ ಎನಿಥಿಂಗ್, ಯಾಕಂದರೆ ಅಲ್ಲಿ ಎಫೆಕ್ಟ್ ಆಗಿದೆ ಮಾರ್ಸ್ ರಾಹು ಒಟ್ಟಿಗೆ, ಆಯಿತಾ. ಹೈ ಬಿ ಪಿ ಆರ್ ಲೋ ಬಿ ಪಿ ಎರಡಲ್ಲೊಂದು ಡೆಫಿನೆಟ್ಟು. ಎರಡನೇದು ಬ್ಲಡ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಕೂಡ ಇದೆ, ಬ್ಲಡ್ ಇನ್ಫೆಕ್ಷನ್ ಬಾಡಿನಲ್ಲಿ, ಆಯಿತಾ. ಸೊ ಹಾಗಾಗಿ ನೀವೇನು ಊಟ ಮಾಡ್ತೀರಾ ಸ್ವಲ್ಪ ಹುಷಾರಾಗಿ ಜಾಗರೂಕತೆಯಿಂದ ಊಟ ಮಾಡಿ. ಹೊರಗಡೆ ಆಗಲಿ ಒಳಗಡೆ ಆಗಲಿ ಎಲ್ಲೇ ಇರಲಿ. ಯಾಕೆ ಅಂದರೆ ದ್ವಿತೀಯಾಧಿಪತಿ ಷಷ್ಠಮದೊಟ್ಟಿಗೆ ಇದ್ದಾರೆ. ಷಷ್ಠಮ ಅಂದರೆ ರೋಗ ಕೂಡ, ಆಯಿತಾ. ಆಮೇಲೆ ಅವ್ರು ಉಚ್ಚ ಸ್ಥಾನಕ್ಕೆ ಹೋಗ್ತಿದ್ದಾರೆ, ಅದ್ರಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಏನಪ್ಪ ಅಂದರೆ ಆ ಉಚ್ಚ ಸ್ಥಾನ ಹೋಗ್ತಿದ್ದಾರೆ ಅಂದರೆ ಅರ್ಥ ಏನಂದರೆ ಅವ್ರು ಸಡನ್ನಾಗಿ ಏನೋ ಪಾರ್ಟಿನೂ ಸಿಗುತ್ತೆ. ಅಂದರೆ ಫ್ರೆಂಡ್ಸ್ ಇರ್ಬೋದು, ಇಲ್ಲ ಏನೋ ಒಂದು ಮದುವೆನೋ ಸಂಭ್ರಮನೋ, ಇಲ್ಲ ಏನೋ ಒಂದು ಪಾರ್ಟಿ, ಆಫೀಸ್ ಪಾರ್ಟಿನೂ ಸಿಗುತ್ತೆ. ಅಂಥ ಟೈಮ್ನಲ್ಲಿ ಪಾರ್ಟಿ ಸಿಗ್ತಾ ಇದೆಲ್ಲ, ಚೆನ್ನಾಗಿ ಊಟ ಮಾಡೋಣ, ಏನೇನು ಸಿಗುತ್ತೆ ಎಲ್ಲ ಚೆನ್ನಾಗಿ ಊಟ ಮಾಡೋಣ ಅಂದ್ಬಿಟ್ಟು ಎದ್ವಾ ತದ್ವಾ ತಿಂದು, ಯಾವ ಎಣ್ಣೆ ಏನು ಅನ್ನೋದು ನೋಡಿದಿರ, ಎದ್ವಾ ತದ್ವಾ ತಿಂದು ಆರೋಗ್ಯ ಕೆಡುತ್ತೆ. ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ಪರ್ಟಿಕ್ಯುಲರ್ ಆಗಿ ಕೇತು, ಶುಕ್ರ, ಶನಿ ಇವ್ರ ದಶೆ ನಡೀತಾ ಇರುತ್ತಲ್ವ ಅಂಥವ್ರಿಗೆ, ಅದರಲ್ಲೂ ಶುಕ್ರನಲ್ಲಿ ಶನಿ, ಶನಿನಲ್ಲಿ ಶುಕ್ರ ದಶೆ ನಡೀತಾ ಇರುತ್ತಲ್ಲ ಅವ್ರಿಗೆ ಮಾತ್ರ ಡೆಫಿನೆಟ್, ಇದು ಮಾತ್ರ ನಡೆಯೋದು ಗ್ಯಾರಂಟಿ. ಇನ್ನೊಂದು ಮನೆಗೋಸ್ಕರ, ಆಯಿತಾ, ಮನೆಗೋಸ್ಕರ ಅಂದರೆ ಮನೆಯಲ್ಲಿ ಏನೇ ಇರ್ಬೋದು, ಜೀವನ ಸಂಸಾರ ನಡೆಸೋಕ್ಕೋಸ್ಕರ ಆಗಿರ್ಬೋದು, ಒಂದು ಫರ್ನಿಚರ್ ತೊಗೊಳೋದಕ್ಕೋಸ್ಕರ ಇರ್ಬೋದು, ಅಥವಾ ವಾಹನಕ್ಕೋಸ್ಕರ, ಅವ್ರ ವಾಹನ ಮೇ ಬಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ವಾಹನಕ್ಕೆ ಬಲ್ಬ್ ಏನಾದ್ರು ಹೋಗ್ಬಿಟ್ಟಿರ್ಬೋದು. ಸಿಂಪಲ್ ಆಗಿರ್ಬೇಕಂದ್ರೆ ಅಂದರೆ ಬಲ್ಬ್ ಹೋಗ್ಬಿಟ್ಟಿದೆ, ಹೊಸ ಬಲ್ಬ್ ಹಾಕಬೇಕು, ಹೋಗ್ಬಿಟ್ಟು ಏನೋ ವಾಹನಕ್ಕೋಸ್ಕರ ಖರ್ಚು ಮಾಡ್ತಾರೆ. ನಾನು ರೆಗ್ಯುಲರ್ ಮೇಂಟೆನ್ಸ್ ನಾನು ಹೇಳ್ತಲ್ಲ, ರೆಗ್ಯುಲರ್ ಮೇಂಟೆನ್ಸ್ ನಾನು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ನಾನು ವಾಹನದಂದರೆ ಟೈರ್ ಬಾಲ್ಡ್ ಆಗ್ಬಿಡೋದು, ಅಂದರೆ ಇಷ್ಟು ದಿನ ಆ ಕಡೆ ಗಮನ ಕೊಟ್ಟಿರಲಿಲ್ಲ, ಇವಾಗ ಟೈರ್ ತುಂಬ ಉಜ್ಕೊಂಡು ಹೋಗ್ಬಿಟ್ಟಿದೆ, ಟೈರ್ ರಿಪ್ಲೇಸ್ ಮಾಡಬೇಕು. ಯಾಕೆ? ಶನೈಶ್ಚರಲ್ಲಿದ್ದಾರೆ, ಅದಕ್ಕೆ ನಾನು ಹೇಳ್ತಾರೆ. ಹಂಗೆ ಶುಕ್ರ ಇರೋದ್ರಿಂದ ಸ್ವಲ್ಪ ಇಂಟೀರಿಯರ್ ಡೆಕೋರೇಟ್ ಮಾಡ್ಬೋದು ಕಾರ್ನಲ್ಲಿ,
ಆ ಲೈಟಿಂಗ್ ಹಾಕ್ಸು, ಈ ಲೈಟಿಂಗ್ ಹಾಕ್ಸು, ಇಲ್ಲ ಆಲೋಜನ್ ಏನು ಇಲ್ಲಾಂದರೆ ಹೆಡ್ಲೈಟ್ ಹೋಗಿದೆ ಹೆಡ್ಲೈಟ್ ಹಾಕ್ಸು, ವೈರಿಂಗ್ ಪ್ರಾಬ್ಲಮ್ ಇದೆ ವೈರಿಂಗ್ ಸರಿ ಮಾಡು ಅಂಥದಕ್ಕೆ ಅಡಿಷ್ನಲ್ ಖರ್ಚನ್ನು ಹೇಳ್ತಾರೆ. ನಾರ್ಮಲ್ ಸರ್ವಿಸ್ ಏನಿರುತ್ತಲ್ಲ, ಇಯರ್ಲಿ ಆ್ಯನ್ಯಲ್ ಸರ್ವಿಸ್, ಆಯಿಲ್ ಚೇಂಜು, ಡೀಸೆಲ್ ಫಿಲ್ಟ್ರು, ಆಯಿಲ್ ಫಿಲ್ಟ್ರು, ಇಲ್ಲ ಪೆಟ್ರೋಲ್ ಫಿಲ್ಟರ್ ಚೇಂಜ್ ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಇನ್ ಕೇಸ್ ಎಲೆಕ್ಟ್ರಿಕ್ ಗಾಡಿ ಇತ್ತು ಅಂದ್ರೂ ಕೂಡ ಆ ಗಾಡಿನಲ್ಲೂ ವೈರೇನೋ ಹೆಗಣ ಕಡ್ದು ಬಿಡೋದು, ಇಂಥವೆಲ್ಲ ಸನ್ನಿವೇಶ ಬರುತ್ತೆ. ಅದೇ ಅಂದರೆ ಚಾನ್ಸ್ ಕೂಡ ಇದೆ ಸ್ವಲ್ಪ ಆಕ್ಸಿಡೆಂಟ್ ಆಗೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ಇವ್ರು ಸಿಕ್ಕಾಪಟ್ಟೆ ಹಿಂದೆ ಮುಂದೆ ಯೋಚನೆ ಮಾಡಿದಿರ ಡ್ರೈವ್ ಮಾಡ್ಬೇಕಾದ್ರೆ ಎಲ್ಲೋ ಏನೋ ಯಾರ್ದೋ ಕೋಪ ಯಾರ್ದ ಮೇಲೆ ಆಗ್ತಾರಂತಲ್ಲ, ಹಂಗೆಲ್ಲ ಆಗುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಮೂಲ ನಕ್ಷತ್ರದವ್ರು ತುಂಬ ಹುಷಾರಾಗಿರ್ಬೇಕು, ಆಯ್ತಾ. ಇನ್ನು ಮೂರನೇದೇನಪ್ಪ ಅಂದರೆ ಮೂಲ ನಕ್ಷತ್ರದವ್ರದ್ದು ಒಳ್ಳೇದೇನಪ್ಪ ಅಂದರೆ, ಅದೇನೋ ಗೊತ್ತಿಲ್ಲ, ಅಚಾನಕ್ಕಾಗಿ ಮೂಲ ನಕ್ಷತ್ರದವ್ರಿಗೆ ತಾಯಿ ಮೇಲೆ ಪ್ರೀತಿ ಹೆಚ್ಚಾಗುತ್ತೆ. ಪ್ರೀತಿ ಅತಿಯಾಗಿ ಹೆಚ್ಚಾಗ್ಬಿಡುತ್ತೆ, ಬರೀ ಹೆಚ್ಚಲ್ಲ ಅತಿಯಾಗಿ. ಆ ತಾಯಿಗೇನೆ ಏನು ಹಿಂಗೆ ಆಡ್ತಾ ಇದ್ದಾನೆ, ಚೆನ್ನಾಗಿದೆಯೇನೋ, ಕರೆಕ್ಟಾಗಿದೆಯೋ, ಎಲ್ಲ ಸರಿ ಇದೆಯೇನೋ ಅಂತ ಅನ್ಕೋಬೇಕು. ಆದರೆ ಆ ಮನುಷ್ಯನಿಗೆ ಗಂಡಸರಾಗಿರ್ಲಿ ಹೆಂಗಸರಾಗಿರ್ಲಿ ಯಾರೇ ಆಗಿರಲಿ, ಮೂಲ ನಕ್ಷತ್ರದವ್ರಿಗೆ ತಾಯಿ ಮೇಲೆ ಅದೇನೋ ಪ್ರೀತಿ ಹೆಚ್ಚಿಗೆ ಆಗ್ಬಿಡುತ್ತೆ. ಏನು ಹೇಳಿ, ಚಂದ್ರ ದಶೆ ಕೇತು ದಶೆ ನಡೀತಾ ಇತ್ತು ಅಂದಾಗ ಅದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ತಾಯಿ ಮೇಲೆ ಜಾಸ್ತಿ ಪ್ರೀತಿ ಇರೋದು, ತಾಯಿ ಒಟ್ಟಿಗೆನೇ ಇರೋದು, ಏನೇ ಮಾಡಬೇಕಾದ್ರೂ ತಾಯಿ ಕೇಳಿ ಮಾಡೋದು, ಅದು ಒಳ್ಳೆಯದಾಗಿದೆ, ಇಲ್ಲ ಅಂತಲ್ಲ. ಆದರೆ ನೆಗೆಟಿವ್ ಕೂಡ ಇದೆ. ಸೊ ಇಷ್ಟಾಯಿತು ಮೂಲ ನಕ್ಷತ್ರಕ್ಕೆ. ಈಗ ಪೂರ್ವಾಷಾಢ ನಕ್ಷತ್ರ ನೋಡಿ. ಪೂರ್ವಾಷಾಢ ನಕ್ಷತ್ರಾಧಿಪತಿ ಬಂದು ಶುಕ್ರ. ಅಂದರೆ ಶುಕ್ರ ಚತುರ್ಥ ಭಾವದಲ್ಲಿ ಉಚ್ಚ ಸ್ಥಾನಕ್ಕೆ ನಡೀತಾ ಇದ್ದಾರೆ, ಆಯ್ತೆ. ಈಗ ಅಲ್ಲೇ ಶನೀಶ್ವರನು ಇರೋದು. ಇಲ್ಲಿ ಇವಾಗ ಪೂರ್ವಾಷಾಢ ನಕ್ಷತ್ರಕ್ಕೆ ಪರ್ಟಿಕ್ಯುಲರ್ ಆಗಿ, ಅದರಲ್ಲೂ ಧನುರಾಶಿಗೆ ಶುಕ್ರ ಅಷ್ಟು ಸಪೋರ್ಟ್ ಮಾಡಲ್ಲ. ಯಾಕಂದರೆ ಅವರು ಗುರು, ಧನುರಾಶಿ ಅಧಿಪತಿ ಬಂದು ಬೃಹಸ್ಪತಿ, ಅವರು ಗುರು ಕೂಡ. ಇನ್ನೊಂದೇನು ಗೊತ್ತಾ ನಿಮಗೆ, ಪಾಯಿಂಟ್ ಹೇಳಬೇಕು ನೋಡಿ. ಪೂರ್ವಾಷಾಢ ನಕ್ಷತ್ರಕ್ಕೆ ಅವರು ಸಡನ್ನಾಗಿ ಮನೆಗೋಸ್ಕರ, ಮನೆ ಅಂದರೆ ಮನೇಲಿ ಅನ್ನೆಸೆಸರಿ ಖರ್ಚುಗಳು ಹೆಚ್ಚಾಗುತ್ತೆ. ಖರ್ಚು ಹೆಚ್ಚಾಗುತ್ತೆ ಅಂದರೆ ಅರ್ಥ, ನಾನು ಅವಾಗ ಮೂಲ ನಕ್ಷತ್ರಕ್ಕೂ ಹೇಳಿದೆ, ಖರ್ಚು ಹೆಚ್ಚಾಗುತ್ತೆ ಅಂದರೆ ಅರ್ಥ ಇನ್ಕಮ್ ಇರುತ್ತೆ ಅಂತ. ಇನ್ಕಮ್ ಇಲ್ದಿರ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಇನ್ಕಮು ಇರುತ್ತೆ. ಯಾಕಪ್ಪ ಆ ಥರ ಹೇಳ್ತಾ ಇದ್ದೀನಿ ಅಂದರೆ, ಚತುರ್ಥ ಭಾವದಿಂದ ದಶಮ ಸ್ಥಾನಕ್ಕೆ ನೋಡ್ತಾ ಇದ್ದಾರೆ ಯಾರೋ ಶುಕ್ರ ಮತ್ತು ಶನಿ ಇಬ್ಬರು. ಸೊ ಇನ್ ಕೇಸ್ ಯಾರಿಗಾದರೂ ಶನಿ ಮತ್ತು ಶುಕ್ರ ದಶೆ ನಡೀತಾ ಇದೆ ಅಂದರೆ, ಅವ್ರ ಚತುರ್ಥ ಭಾವದಿಂದ ದಶಮ ಸ್ಥಾನ ನೋಡಬೇಕಾದ್ರೆ ಸ್ವಲ್ಪ ಅವರ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿ ದುಡಿಮೆ ಮಾಡ್ತಾರೆ, ಕಷ್ಟ ಬಿದ್ದು, ಅದರಲ್ಲಿ ಡೌಟೇ ಇಲ್ಲ. ಹಾಗೆ ಧನುರಾಶಿನವರು ವರ್ಕ್ ಫ್ರಮ್ ಹೋಮ್ ಅಂತ ಯಾರು ಮಾಡ್ತಾ ಇದ್ರೆ ಅವ್ರಿಗೆ ಪ್ರಮೋಷನ್ ಕೂಡ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬರೀ ಪೂರ್ವಾಷಾಢ ನಕ್ಷತ್ರ ಅಂತನಲ್ಲ, ಮೂಲ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದಕ್ಕೂ ಅನ್ವಯಿಸುತ್ತೆ, ಆಯಿತಾ. ವರ್ಕ್ ಫ್ರಮ್ ಹೋಮ್ ಯಾರಾದ್ರು ಮಾಡ್ತಾ ಇದ್ರೆ ಅದು ನ್ಯಾಯಬದ್ಧವಾಗಿದ್ದು, ಲಾಯಲ್ ಆಗಿದ್ದು, ಅವರು ಕೆಲಸದ ಮೇಲೆ ಶ್ರದ್ಧೆಯಿಂದ, ಎಲ್ಲರಿಗೂ ಒಂದೇ ತೂಕದಲ್ಲಿ, ಅಂದರೆ ಪಾರ್ಶಾಲಿಟಿ ಮಾಡ್ದಿರಾ, ಆಯ್ತೆ. ಹಂಗಿದ್ರೆ ಪಾರ್ಶಾಲಿಟಿ ಯಾವಾಗ ನಾನು ಏನಕ್ಕೆ ಹೇಳ್ತೇನೆ ಅಂದರೆ, ನಾನು ಮ್ಯಾನೇಜರು, ಸೀನಿಯರ್ ಮ್ಯಾನೇಜರು, ಏರಿಯಾ ಮ್ಯಾನೇಜರು, ಇಲ್ಲ ಒಂದು ಕಂಪ್ನಿ ಓನರು, CEO ಆಗಲಿ, ಇಲ್ಲ ಒಂದು ಬಿಸ್ನೆಸ್ ಓನರ್ ಇರ್ಬೋದು, ಅಂಥವ್ರಿಗೆ ನಾನು ಹೇಳ್ತಾ ಇರೋದು. ಅವ್ರೇನಾದ್ರು ಆ ಕಡೆ ಪಾರ್ಶಾಲಿಟಿ ಮಾಡಿದ್ರೆ, ಅವ್ರ ಕೆಳಗಡೆ ಕೆಲಸ ಮಾಡೋರಿಗೆ ತೊಂದರೆ, ಅಂದರೆ ಅವ್ರ ಬಗ್ಗೆ ಜಾಸ್ತಿ ಕೆಲಸ ತಗೊಳ್ಳೋದು, ಕಮ್ಮಿ ಸಂಬಳ ಕೊಡೋದು ಅಂಥದ್ದಿತ್ತು ಅಂದರೆ, ಶನೇಶ್ವರ ಈ ಟೈಮ್ನಲ್ಲಿ ಜಾಸ್ತಿ ನೆಗೆಟಿವ್ ರಿಸಲ್ಟ್ ಕೊಡ್ತಾರೆ. ಯಾರ ಮೂಲಕ? ರಾಹು ಮೂಲಕ. ರಾಹು ಕುಂಭರಾಶಿಯ ಕೋ-ಓನರ್. ಹಾಗೇನೆ ಸಿಂಹರಾಶಿ, ಇದು ವೃಶ್ಚಿಕ ರಾಶಿಯ ಕೋ-ಓನರ್ ಯಾರು? ಕೇತು, ಆಯ್ತಾ. ಸೊ ಅದಕ್ಕೋಸ್ಕರ ನ್ಯಾಯಬದ್ಧವಾಗಿತ್ತು ಅಂದರೆ ಧನುರಾಶಿಯವರಿಗೆ ಪ್ರಮೋಷನ್ ಗ್ಯಾರಂಟಿ. ಅದರಲ್ಲೂ ಈ ಪೂರ್ವಾಷಾಢ ನಕ್ಷತ್ರದವ್ರಿಗೆ ಕ್ಲಿಯರ್ ಆಗಿ ಎದ್ದು ಕಾಣುತ್ತೆ, ಆಯ್ತೆ. ಅದಕ್ಕೋಸ್ಕರ ಅವರು ಮನೆಗೆ ಸ್ವಲ್ಪ ಖರ್ಚು ಜಾಸ್ತಿ ಮಾಡ್ತಾರೆ, ಮನೆ ರಿನೋವೇಟ್ ಮಾಡ್ತಾರೆ, ಗಾಡಿ ರಿನೋವೇಟ್ ಮಾಡ್ತಾರೆ, ಇಲ್ಲ ಹೊಸ ವಾಹನ ಖರೀದಿ ಮಾಡ್ತಾರೆ. ಏನಾದ್ರು ಶುಕ್ರ ಶನಿ ಚೆನ್ನಾಗಿತ್ತು ಅವ್ರ ಜಾತಕದಲ್ಲಿ ಅಂದರೆ, ಆ ಯೋಗ ಬಂದಿದ್ದೆ ಅಂದರೆ ಈ ಟೈಮಲ್ಲಿ ವಾಹನ ಖರೀದಿ ಮಾಡ್ತಾರೆ. ಬಟ್ ಏನಪ್ಪ ಅಂದರೆ, ಇಲ್ಲಿ ಕನ್ಸರ್ನ್ ಇರೋದು ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಜಾಸ್ತಿ ಇರುತ್ತೆ. ಸರಿಯಾಗಿ ಟೈಮ್ ನಿದ್ದೆ ಇರೋಲ್ಲ, ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ. ಆಮೇಲೆ ಓವರ್ ಆಗಿ ಇದು ಕೇತು ದೃಷ್ಟಿ ಇರೋದ್ರಿಂದ, ಇಲ್ಲ ನಾನು ರಾಶಿ ಮೇಲೆ ಕೇತು ದೃಷ್ಟಿ, ಧನುರಾಶಿ ಮೇಲೆ ನವಮ ಸ್ಥಾನಾಧಿಪತಿ ಅಂದರೆ ಧನುರಾಶಿ ಮೇಲೆ ನವಮದಲ್ಲಿ ಕೂತ್ಕೊಂಡು ಕೇತು ದೃಷ್ಟಿ ಆಗ್ತಾ ಇರೋದ್ರಿಂದ ಓವರ್ ಪ್ರಾಮಿಸ್ ಮಾಡಬಾರ್ದು. ಇದು
ಕೇಳಿರ್ಬೋದು ನೀವು, ಓವರ್ ಪ್ರಾಮಿಸ್ ಅಂಡರ್ ಪ್ರಾಮಿಸ್ ಅಂದರೆ. ಓವರ್ ಪ್ರಾಮಿಸ್ ಅಂದರೆ ಯಾರಾದ್ರು ಒಂದು 10 ಜನ ಗಿರಾಕಿ ಬಂದರು, ಎಕ್ಸಾಂಪಲ್ ಇದು ನನಗೆ ಬೇಕು ಅದು ನನಗೆ ಬೇಕು ಅಂದ್ರೆ ಎಲ್ಲರಿಗೂ ಒಂದೇ ಡೇಟು ಅಂದರೆ ಬರೋವಾರ ಸಂಡೇ ಎಷ್ಟೊಂದು ಬಂದ್ಬಿಡಿ ಎಲ್ಲ ಮಾಡಿಟ್ಟಿರ್ತೀನಿ ಅನ್ನೋದು. ಆದರೆ ಅಷ್ಟೊಂದು ಕೆಲಸನ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ಫಸ್ಟು ಪ್ರಾಕ್ಟಿಕಲ್ ಆಗಿ ಈ ಮುಗಿಸೋದು ಅಂದರೆ 10 ಕೆಲಸನ ಮುಗಿಸೋದಕ್ಕೆ 2 ವಾರ ಬೇಕಂತ ಅಂದ್ಕೊಡಿ ಆಯಿತಾ. ಅವರು ಎಲ್ಲರಿಗೂ 1 ವಾರ ಅಂತ ಹೇಳ್ಬಿಟ್ಟು ಭಾನುವಾರ ಎಲ್ಲರೂ ಬಂದರೆ ಅಯ್ಯೋ ಏನೋ ಒಂದು ಕತೆ ಹರಿಕತೆ ಹೇಳಿ ಸುಳ್ಳು ಹೇಳೋದು ಅಂಥ ಸನ್ನಿವೇಶ ಜಾಸ್ತಿ ಆಗುತ್ತೆ. ಸೊ ಅಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ರಿಯಲ್ ಆಗಿ ನೋಡಪ್ಪ, ನಾನು ಆಲ್ರೆಡಿ ನಾನು ಬಿಸಿ ಇದ್ದೀನಿ, ಫುಲ್ಲು ಈ ವಾರ ಪೂರ್ತಿ ನನ್ನ ಕೆಲಸ ಇದೆ, ಇದು ಮಾಡ್ಕೊಡ್ಬೇಕಂದ್ರೆ ಬರೋ ವಾರಕ್ಕೆ ನಾನು ಮಾಡ್ಕೊಡ್ತೀನಿ ಹಾಗೆ ಮಾತಾಡಬೇಕು. ಆಫೀಸಲ್ಲಿ ಏನಾದರೂ ಈ ರಿಪೋರ್ಟ್ ಬೇಕು ಅಂದರೆ ನನ್ನ ಹತ್ರ ಆಲ್ರೆಡಿ ಇಷ್ಟು ಕೆಲಸ ಇದೆ, ಇದು ಮಾಡ್ತಾ ಇದ್ದೀನಿ, ಇದು ಮಾಡಿ ಮುಗಿಸಿದ ಮೇಲೆ ನಾನು ಕಳಿಸ್ತೀನಿ, ಆ ಥರ ಪ್ರಾಮಿಸ್ ಮಾಡಬೇಕು. ಜಲ್ದಿ ಮಾಡ್ಕೊಡಪ್ಪ ಅಂದರೆ ಜಲ್ದಿ ಯಾವಾಗ ಜಲ್ದಿ 10 ನಿಮಿಷನಾ 10 ಅವರ 10 ದಿನನಾ ಅದನ್ನು ಕ್ಲಾರಿಫೈ ಮಾಡಬೇಕು. ಅಂದರೆ ಮಾತಾಡೋದ್ರಲ್ಲಿ ಕರೆಕ್ಟಾಗಿ ಮಾತಾಡಬೇಕು, ಕರೆಕ್ಟಾಗಿ ಪ್ರಾಮಿಸ್ ಮಾಡಬೇಕು. ಸೊ ಓವರ್ ಪ್ರಾಮಿಸ್ ಮಾಡೋಕೆ ಹೋಗ್ಬಾರ್ದು, ಎಲ್ಲ ಮಾಡ್ತೀನಿ ಎಲ್ಲದಕ್ಕೂ ತಲೆ ಆಡಿಸೋದಲ್ಲ. ಸಿನ್ಸಿಯರ್ ಆಗಿ ಯೋಚನೆ ಮಾಡಿ ಮಾತಾಡಬೇಕು. ಆಮೇಲೆ ಅದರೊಟ್ಟಿಗೆ ನಾನು ಎಲ್ಲ ಆ ಥರ ಓವರ್ ಪ್ರಾಮಿಸ್ ಮಾಡ್ಬಿಟ್ಟಾದ್ಮೇಲೆ ಅತಿಯಾಗಿ ಕೆಲಸಗಳು ಅವ್ರ ತಲೆ ಮೇಲೆ ಬಿಡುತ್ತೆ. ಸೊ ಅದಕ್ಕೆ ಹುಷಾರಾಗಿರಬೇಕು. ಧನುರಾಶಿಯವರ ಮಕ್ಕಳು, ಪರ್ಟಿಕ್ಯುಲರ್ ಆಗಿ ಧನುರಾಶಿಯವರ ಮಕ್ಕಳು ಸ್ವಲ್ಪ ವರ್ತನೆ ವಿಚಿತ್ರವಾಗಿರುತ್ತೆ. ಅಂದರೆ ಹೇಳೋ ಮಾತು ಕೇಳಲ್ಲ, ಊಟ ಟೈಮ್ ಸರಿಯಾಗಿ ಮಾಡಲ್ಲ, ದೊಡ್ಡವರಾಗಿರಲಿ ಚಿಕ್ಕವರಾಗಿರಲಿ ಇವ್ರೇನು ಹೇಳ್ತಾರೆ ಅದ್ರ ತದ್ವಿರುದ್ಧವಾಗಿ ನಡ್ಕೊಳ್ತಾರೆ. ಏನು ನಾನು ಆಗಲ್ಲ ಇವಾಗ ಒಂಥರ ರೂಲ್ ಬಿಹೇವಿಯರ್ ಇರುತ್ತೆ. ತಂದೆ ತಾಯಿ ಯಾರೇ ಧನುರಾಶಿಯಲ್ಲಿ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರದ ನಡೀತಾರೆ. ಸೊ ಹಾಗಾಗಿ ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ನಾಜೂಕಾಗಿ ಮಾತಾಡಿ, ಅವ್ರ ಮೇಲೆ ಕೋಪ ಮಾಡ್ಕೊಬೇಡಿ. ಅವ್ರದ್ದೇನು ತಪ್ಪಿರ್ಲಿಕ್ಕಿಲ್ಲ, ಈ ಸಮಯ ಹಿಂಗಿದೆ, ಅದೇ ನೀವು ನಾಜೂಕಾಗಿ ಮಾತಾಡಿ, ನೋಡಪ್ಪ ಹಿಂಗೆ ಇಲ್ಲ, ನೋಡಮ್ಮ ಹಿಂಗೆ, ಏನಕ್ಕೆ ಹಿಂಗೆ ಮಾಡೋದು, ಹಿಂಗೆಲ್ಲ ಮಾಡಬಾರ್ದು ಅಂತ ಪ್ರೀತಿಯಿಂದ ಹೇಳಿ ಮಕ್ಕಳು ಕೇಳ್ತಾರೆ. 1 ಸರಿ ಅಲ್ಲ 10 ಸರಿ ಹೇಳಿ, ಅದು ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ. ಸೊ ಮಕ್ಕಳು ಕೇಳ್ತಾರೆ. ಆಮೇಲೆ ವಾಹನ ಚಲಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಚಲಿಸಿ, ಆರೋಗ್ಯನ್ಸಲ್ಲಿ ಓವರ್ ಸ್ಪೀಡು ಅವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಇದಾಯಿತು ಪೂರ್ವಾಷಾಢ ನಕ್ಷತ್ರದ್ದು. ಇವಾಗ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದ ನೋಡಿ. ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದಕ್ಕೆ ಫಸ್ಟ್ ನಾನು ಇದು ಹೇಳಬೇಕು. ಅವ್ರಿಗೆ ತಲೆನೋವು ಇರುತ್ತೆ, ಆಗಾಗ ಸಡನ್ ಆಗಿ ತಲೆನೋವು ಬರುತ್ತೆ, ಅರ್ಧ ತಲೆನೋವು, ಮೈಗ್ರೇನ್ ಅಂಥದ್ದೆಲ್ಲ ಜಾಸ್ತಿ ಆಗುತ್ತೆ. ಅದು ಮಾತ್ರ ಗ್ಯಾರಂಟಿ ಉತ್ತರಾಷಾಢ. ಸೊ ಉತ್ತರಾಷಾಢನವರು ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು. ಆಗಲೇ ಹೇಳಿದೆ ನಾನು, ಮೂಲ ನಕ್ಷತ್ರಕ್ಕೆ ಸ್ವಲ್ಪ ದೇರ್ ಇಸ್ ಅ ಚಾನ್ಸ್, ಅಂದರೆ BP, ಬ್ಲಡ್ ಇನ್ಫೆಕ್ಷನ್ ಹೆಂಗಪ್ಪ ಅಂದರೆ ನಾವು ತಿನ್ನೋದ್ರಲ್ಲಿ ಒಳ್ಳೆ ಆಹಾರ ತಿಂದರೆ ಎಲ್ಲ ಚೆನ್ನಾಗಿರುತ್ತೆ. ಒಳ್ಳೆ ಆಹಾರ ತಿಂದಿಲ್ಲ ಅಂದರೆ ಬ್ಲಡ್ ಇನ್ಫೆಕ್ಷನ್ ಆಗುತ್ತೆ, ಮತ್ತೊಂದು ಇನ್ಫೆಕ್ಷನ್ ಆಗುತ್ತೆ, ವಾಟರ್ ಇನ್ಫೆಕ್ಷನ್ ಆಗುತ್ತೆ. ಸೊ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ. ಇನ್ನೊಂದೇನಪ್ಪ ಅಂದರೆ ಸೂರ್ಯ ಸಂಪೂರ್ಣವಾಗಿ ಹಸ್ತ ಆಯ್ತೆ. ಇನ್ನೊಂದೇನಪ್ಪ ಅಂದರೆ ಉತ್ತರಾಷಾಢ ನಕ್ಷತ್ರದವರಿಗೆ ಕೆಟ್ಟ ಕನಸು ಬೀಳೋದು ಸ್ಟಾರ್ಟ್ ಆಗುತ್ತೆ, ಪರ್ಟಿಕ್ಯುಲರ್ ಆಗಿ ಉತ್ತರಾಷಾಢ ನಕ್ಷತ್ರದವರಿಗೆ. ಯಾಕೆಂದರೆ ನಕ್ಷತ್ರಾಧಿಪತಿ ಸೂರ್ಯನ ಮನೆ ನವಮ ಭಾವದಲ್ಲಿ, ಅಲ್ಲೇ ಕೇತು, ಅಲ್ಲೇ ಚಂದ್ರ ಅಲ್ವಾ. ಆಮೇಲೆ ಸಪ್ತಮಾಧಿಪತಿ ತೃತೀಯದಲ್ಲಿ ಮತ್ತು ದಶಮಾಧಿಪತಿ ಕೂಡ ತೃತೀಯದಲ್ಲಿ ಇರೋದ್ರಿಂದ, ಅದು ವಕ್ರಗತಿಲಿ ಇರೋದ್ರಿಂದ ಆ ಸಬ್ಕಾನ್ಷಿಯಸ್ ಮೈಂಡ್ ಸ್ವಲ್ಪ ಆಕ್ಟಿವೇಟ್ ಆಗಿರುತ್ತೆ. ಅದರಲ್ಲೂ ಈ ಉತ್ತರಾಷಾಢ ನಕ್ಷತ್ರದ ಮೊದಲನೇ ಪಾದಕ್ಕೆ ಕೆಟ್ಟ ಕನಸು ಬೀಳೋದು. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಹಾವುಗಳು ಕಾಣಿಸ್ಕೊಳ್ಳೋದು ಕನಸಲ್ಲಿ, ಅವ್ರು ಎಲ್ಲೋ ಕನಸಲ್ಲಿ ಎಲ್ಲೋ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರೋದಂತ ಕನಸು ಬೀಳೋದು. ಆ ಬೈಕ್ಗೆ ಗಾಡಿ ಓಡಿಸ್ಬೇಕಾದ್ರೆ ಸ್ವಲ್ಪ ನಾಜೂಕಾಗಿ ಗಾಡಿ ಓಡಿಸಲ್ಲ, ಜ್ವರ ಬರೋಂಥದ್ದು, ತಲೆನೋವು ಬರೋಂಥದ್ದು, ಚೆನ್ನಾಗಿರ್ತಾರೆ, ಟಕ್ಕಂತ ಏನೋ ಜ್ವರ ಬಂದ್ಬಿಡುತ್ತೆ, ಇಮ್ಯೂನ್ ಸಿಸ್ಟಮ್ ಡೌನ್ ಆಗುತ್ತೆ ಹೇಳಿ. ಸೊ ಇದೆಲ್ಲ ಆಗುತ್ತೆ. ಹಾಗಾಗಿ ಪರ್ಟಿಕ್ಯುಲರ್ ಆಗಿ ಉತ್ತರಾಷಾಢ ನಕ್ಷತ್ರದವರು ಜಿಂಜರ್ ಕಷಾಯ, ಅಂದರೆ ಶುಂಠಿ ಕಷಾಯ, ಮತ್ತು ಅಂದರೆ ಇಂಥವೆಲ್ಲ ಸ್ವಲ್ಪ ಟ್ರೈ ಮಾಡಿ, ಹೆಲ್ತ್ ಚೆನ್ನಾಗಿಬಿಡುತ್ತೆ. ಅದು ಬಿಟ್ಟರೆ ಉತ್ತರಾಷಾಢ ನಕ್ಷತ್ರದವ್ರಿಗೆ ಫ್ರೆಂಡ್ಸ್ ಇರ್ತಾರೆ ನೋಡಿ, ತಪ್ಪು ಮಾಹಿತಿ ಹೇಳ್ಕೊಡ್ತಾರೆ. ಅಂದರೆ ಅವ್ರ ಫ್ರೆಂಡ್ಸ್ ಅಥವಾ ಹೇಳ್ಕೊಡ್ಬೇಕು ಅಂತ ಅಲ್ಲ, ಆ ಫ್ರೆಂಡ್ಸ್ಗಳು ಯೋಚನೆ ಮಾಡಲ್ಲ, ಏನೋ ತಪ್ಪು ಡಿಸಿಷನ್ ತೊಗೊಂಡು ಇವ್ರಿಗೆ ಹೇಳ್ತಾರೆ. ಇವರು ಏನು ಹಿಂದೆ ಮುಂದೆ ಯೋಚನೆ ಮಾಡಿದಿರ ಅದೇ ಕೆಲಸ ಮಾಡೋಕ್ಕೆ ಹೋಗ್ತಾರೆ. ಅವರು ಕೂಡ
ಅವಜ್ಯ ಪದ ಜಾಸ್ತಿ ಬಳಸ್ತಾರೆ. ಅದನ್ನು ಬಳಸಬಾರ್ದು. ಉತ್ತರಾಷಾಢ ನಕ್ಷತ್ರದವರು ಅವಜ್ಯ ಪದ ಜಾಸ್ತಿ ಬಳಸ್ತಾರೆ, ಜಗಳ ಮಾಡ್ತಾರೆ, ಮನೇಲಿರೋರೊಟ್ಟಿಗೆ ಜಗಳ ಮಾಡ್ತಾರೆ, ಹೊರಗಡೆ ಜಗಳ ಮಾಡ್ತಾರೆ. ಅವ್ರ ಮೈಂಡ್ ಎಷ್ಟು ಡಿಸ್ಟರ್ಬ್ ಆಗಿರುತ್ತೆ ಅಂದರೆ ನೆಮ್ಮದಿಯಾಗಿ ಒಂದು ಕಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲರಿಗೂ ನಾನು ಹೇಳ್ತಲ್ಲ, ಕೆಲವ್ರಿಗೆ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಸೂರ್ಯ ದಶೆ ನಡೀತಾ ಇದೆ, ಶನಿ ದಶೆ ನಡೀತಾ ಇದೆ, ರಾಹು ಕೇತು ದಶೆ ನಡೀತಾ ಇದೆ, ಚಂದ್ರ ದಶೆ ನಡೀತಾ ಇದೆ, ಇಂಥವ್ರಿಗೆ ನಾನು ಹೇಳ್ತಾಯಿಲ್ಲ. ಅವರಿಗೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ. ಏನಾದ್ರು ಮನೇಲಿ ಏನಾದ್ರು ಅಡುಗೆ ಮಾಡಿದ್ರೆ ಅದರಲ್ಲಿ ಇದಿಲ್ಲ ಅದಿಲ್ಲ ಅಂತ ಪಿನ್ ಪಾಯಿಂಟ್ ಮಾಡ್ತಾರ ಆಗ್ಬಿಡುತ್ತೆ. ಎಣ್ಣೆ ಆಗಿರಲಿ ಗಂಡೆ ಆಗಿರಲಿ. ಇಲ್ಲ, ಅವರೇ ಅಡುಗೆ ಮಾಡಬೇಕಾದ್ರೆ ಕಾನ್ಸಂಟ್ರೇಷನ್ ಇರೋಲ್ಲ. ಉಪ್ಪು ಜಾಸ್ತಿ ಹಾಕೋದಿಲ್ಲ, ಉಪ್ಪೇ ಹಾಕದೇ ಇರೋದು, ಇಲ್ಲ ಖಾರ ಜಾಸ್ತಿ ಹಾಕ್ಬಿಡೋದು, ಎಲ್ಲೋ ಗಮನ ಎಲ್ಲೋ ಇರುತ್ತೆ, ಈ ಆಲೋಚನೆ ಎಲ್ಲೋ ಇರುತ್ತೆ. ಅದರೊಟ್ಟಿಗೆ ಉತ್ತರಾಷಾಢ ನಕ್ಷತ್ರದವರು ಸಾಲ ಮಾಡಬಾರ್ದು. ಯಾರೂ ಸಾಲ ಮಾಡಬಾರ್ದು, ಬಟ್ ಪರ್ಟಿಕ್ಯುಲರಾಗಿ ಉತ್ತರಾಷಾಢ ನಕ್ಷತ್ರದವರು ಸಾಲ ಮಾಡಿದ್ರೆ ಅದು ಸಾಲ ಹೆಚ್ಚುತ್ತೆ. ಒಂದ್ರ ಮೇಲೆ ಒಂದು ಹೆಚ್ಚುತ್ತೆ. ಆಮೇಲೆ ಉತ್ತರಾಷಾಢ ನಕ್ಷತ್ರದವರು ಇವಾಗ ವಾಹನ ಖರೀದಿ ಮಾಡಲೇಬಾರ್ದು. ಇವಾಗ ಏನು ಖರೀದಿ ಮಾಡಬಾರ್ದು ಉತ್ತರಾಷಾಢ ನಕ್ಷತ್ರದವರು. ಹಾಗಂತ ಪೂರ್ವಾಷಾಢ ನಕ್ಷತ್ರ ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ, ಮೂಲ ನಕ್ಷತ್ರನೂ ಮಾಡ್ಬೋದು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅವ್ರಿಗಿರೋ ಅನುಕೂಲ ಉತ್ತರಾಷಾಢ ನಕ್ಷತ್ರಕ್ಕೆ ಅಷ್ಟಿಲ್ಲ. ಅವರೇನೋ ಅವಳೆ ವಾಹನ ಖರೀದಿ ಮಾಡ್ಬೋದು ಪೂರ್ವಾಷಾಢ ನಕ್ಷತ್ರ ಅಂತ ಹೇಳಿದ್ನಲ್ವಾ. ಆದರೆ ಉತ್ತರಾಷಾಢ ನಕ್ಷತ್ರದವರು ವಾಹನ ಖರೀದಿ ಮಾಡೋದಾಗಲಿ, ಪ್ರಾಪರ್ಟಿ ಇನ್ವೆಸ್ಟ್ ಮಾಡೋದೇ ಆಗಲಿ, ಇಲ್ಲ ಫಾರ್ ಎಕ್ಸಾಂಪಲ್ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಆನ್ಲೈನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು ಏನಾದ್ರು ಆನ್ಲೈನ್ ಬಿಸ್ನೆಸ್ ಮಾಡೋ ಹಂಗಿಲ್ಲ, ಮಾಡಬೇಡಿ. ಈ 90 ದಿನ ಅಂತೂ ಮಾಡಲೇಬೇಡಿ. ಈ ಗುರು ಬಂದ್ಬಿಟ್ಟು ಕಟಕ ರಾಶಿ ಬರೋವರೆಗೂ ದಯವಿಟ್ಟು ಮಾಡಬೇಡಿ. ಇರ್ಬೋದು ಅಷ್ಟಮ ಸ್ಥಾನ ಧನುರಾಶಿಯಿಂದ, ಆದರೆ ಅಷ್ಟು ಬ್ಯಾಡ್ ಇಂಪ್ಯಾಕ್ಟ್ ಇರೋಲ್ಲ. ಅಷ್ಟಮದಲ್ಲಿ ಇದ್ಕೊಂಡು ದ್ವಿತೀಯ ಭಾವ ಧನಭಾವ ಸ್ಥಾನ ವಾಕ್ಸ್ಥಾನ ನೋಡ್ತಾರೆ. ಅಲ್ಲಿ ಕುಟುಂಬ ಸ್ಥಾನ ಮೇಲೆ ದೃಷ್ಟಿ ಹಾಕಿ ನಿಮ್ಮ ಕುಟುಂಬಕ್ಕೆ ಏನೇನು ಬೇಕು ಅದನ್ನು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡ್ತಾರೆ ಬೃಹಸ್ಪತಿಗಳು. ಆಯ್ತೆ, ದಯವಿಟ್ಟು ಸಾಲ ಮಾಡಬೇಡಿ, ಅವಜ್ಯ ಪದನ ಬಳಸಬೇಡಿ, ಜಗಳ ಮಾಡಬೇಡಿ, ಆದಷ್ಟು ಪೀಸ್ಫುಲ್ ಆಗಿರಿ. ಯಾರಾದರೂ ತಪ್ಪು ಮಾಡಿದಾಗ ನಿಮ್ಮ ಎಗೇನ್ಸ್ಟು ಲೀಗಲ್ ಆ್ಯಕ್ಷನ್ ತೊಗೊಳ್ಳಿ. ಲೀಗಲ್ ಆ್ಯಕ್ಷನ್ ಅಂದರೆ ಎಲ್ಲದಕ್ಕೂ ಪೊಲೀಸ್ ಸ್ಟೇಷನ್ಗೆ ಹೋಗು, ಕೋರ್ಟ್ಗೆ ಹೋಗು ನಾನು ಹೇಳ್ತಾ ಇಲ್ಲ. ಲೀಗಲ್ ಆ್ಯಕ್ಷನ್ ಅಂದರೆ ದೊಡ್ಡವ್ರ ಮೂಲಕ ಹೇಳಿಸಿ. ಆಫೀಸಲ್ಲಿದ್ದರೆ ಸೀನಿಯರ್ ಮ್ಯಾನೇಜರ್, ಯಾರು ನಿಮ್ಮ ಮ್ಯಾನೇಜರ್ ಹತ್ರ ಅವ್ರ ಮೂಲಕ ಹೇಳಿಸಿ. ನೋಡಿ, ಹಿಂಗೆ ನನಗೆ ಇಷ್ಟ ಇಲ್ಲ, ನಾನು ಹಂಗೆ ಮಾತಾಡೋದು ನನಗೆ ಇಷ್ಟ ಇಲ್ಲ. ಡ್ರಾ ದ ಲೈನ್. ನಿಮ್ಮ ಆ್ಯಕ್ಷನಲ್ಲಿ ಅವ್ರು ಸೈಲೆಂಟ್ ಆಗ್ಬಿಡ್ಬೇಕು. ಯಾರು ವಿರೋಧಿಗಳು, ಯಾರು ನಿಮ್ಮ ಎದುರು ಜಗಳ ಮಾಡೋಕ್ಕೆ ಬರ್ತಾರೋ ಸೈಲೆಂಟ್ ಆಗ್ಬಿಡ್ಬೇಕು. ಯಾರು ನೋಡಿದ್ರೆ ಕರೆಕ್ಟಾಗಿ ಮಾಡ್ತಾರೆ ನೀವು ಅಂತ ಹೇಳಬೇಕು. ಸೊ ನೀವು ಎಷ್ಟು ನೆಮ್ಮದಿಯಾಗಿರ್ತೀರೋ, ಎಷ್ಟು ಮೈಂಡ್ ನಿಮ್ಮ ತಲೆನೋವು ಬಾರದಿರಂಗೆ ನೋಡ್ಕೊಳ್ತೀರಾ ಅಷ್ಟು ಒಳ್ಳೆಯದು. ಯಾಕೆಂದರೆ ದೇರ್ ಇಸ್ ಅ ಹೈ ಚಾನ್ಸ್ ನಿಮಗೂ ಕೂಡ ತಲೆನೋವು ಒಟ್ಟಿಗೆ ಹೈ ಬಿ ಪಿ ಆರ್ ಲೋ ಬಿ ಪಿ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಯ್ತೆ, ಇದು ಆಯಿತು ಉತ್ತರಾಷಾಢ ನಕ್ಷತ್ರದವರು. ಇವಾಗ ಮೂಲ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರ ಮೂರು ಜನ ಸೇರಿ ಏನು ರೆಸಲ್ಯೂಷನ್ ಮಾಡಬೇಕಪ್ಪ ಅಂದರೆ, ನನ್ನ ಪ್ರಕಾರ ನಾನು ಹೇಳೋದಂದರೆ ಧನುರಾಶಿಯವರು ಪ್ರತಿದಿನ ಸೂರ್ಯದೇವನಿಗೆ ಅರ್ಗೆ ಕೊಟ್ಟಷ್ಟು ಒಳ್ಳೆಯದು. ಹೇಳಿ, ಅವಾಗ ಗುರು ಬೃಹಸ್ಪತಿಗಳು ಎಲ್ಲೇ ಇದ್ರೂ ಜಾತಕದಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ಹಾಗೆ ಸೂರ್ಯ ಆಯ್ತೆ, ಆದಿತ್ಯ ಹೃದಯ ಸ್ತೋತ್ರ ಕೇಳಿ, ಸೂರ್ಯನಿಗೆ ಅರ್ಗೆ ಕೊಡಿ, ವಿಷ್ಣು ಸಹಸ್ರನಾಮ ಕೇಳಿ. ಯಾಕಂದರೆ ಸಪ್ತಮ ಸ್ಥಾನ ಬಂದ್ಬಿಟ್ಟು, ಸಪ್ತಮ ಮತ್ತು ದಶಮ ಬಂದ್ಬಿಟ್ಟು ಮಿಥುನ ಮತ್ತು ಕನ್ಯಾ. ಆ ಮಿಥುನ ಮತ್ತು ಕನ್ಯಾ ರಾಶಿಗೆ ಅಧಿಪತಿ ಬಂದು ಬುಧನ್ಗೆ ಮೇಯ್ನಾಗಿ ನಾವು ವಿಷ್ಣುನ ಎಷ್ಟು ಧ್ಯಾನ ಮಾಡ್ತೀವೋ ಅಷ್ಟು ಒಳ್ಳೆಯದು. ವಿಷ್ಣು ಸಹಸ್ರನಾಮ ಕೇಳಿ. ಇದೆರಡೂ ರೆಸಲ್ಯೂಷನ್ ನಿಮಗೆ ಲೈಫ್ ಲಾಂಗ್ ಇದು ಮಾಡಿದಷ್ಟು ನಿಮ್ಗೆ ಒಳ್ಳೆಯದು. ಸೊ ಈ ಟೈಮ್ನಲ್ಲಿ ನಾನು ಅದು ಬಿಟ್ಟು ಬೇರೆ ನಾನು ಯೋಚನೆ ಮಾಡೋಕ್ಕಾಗ್ತಾ ಇಲ್ಲ. ಅಂದರೆ ಸುಮ್ಮನೆ ಇದು ಮಾಡಿ ಅಂತಲ್ಲ, ಏನು ಮಾಡಿದ್ರೆ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಸೊ ಇಷ್ಟು ಮಾಡಿ, ಇಷ್ಟ ಆಯಿತು ಉತ್ತರಾಷಾಢ ನಕ್ಷತ್ರಕ್ಕೆ. ಸೊ ಮರೀದಿರ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.